ಹಲೋ ಡಿಯರ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಓಕೆ, ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ. ಸೊ ಇದು ನೀರನ್ನ ಇಲ್ಲಿ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿ. ಇವಾಗ ಈ ನೀರಿಗೆ ಸ್ಪಿನಾಚ್ ಹಾಕಬೇಕು. 1 ಮಿನಿಟ್ನೂ ಅಲ್ಲ, ಜಸ್ಟ್ ಕಲರ್ ಬರೋವರೆಗೆ ನಾನು ತೋರಿಸ್ತೀನಿ ನಿಮಗೆ. ಓಕೆ ನೋಡಿ ಡಿಯರ್, ಇದು ತುಂಬ ಬ್ಯೂಟಿಫುಲ್ ಆಗಿ ಕಲರ್ ಬಂದಿದೆ. ಇವಾಗ ಇದನ್ನು ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಈ ನೀರನ್ನ ಚೆಲ್ಲಿ, ಇದಕ್ಕೆ ಹೇಳ್ತಾರೆ ಬ್ಲಾಂಚ್. ತಣ್ಣೀರು ಬಿಡ್ಬೋದು, ಇಲ್ಲ ಫುಲ್ ತಣ್ಣೀರು ಬಿಡಬೇಕು. ಆಮೇಲೆ ಇಲ್ಲಿ ಫುಲ್ ತಣ್ಣಗೆ ಮಾಡಿದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಬಬೇಕು. ಎಲ್ಲ ನೀರು ಹಾರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ಗ್ರೈಂಡ್ ಮಾಡಬೇಕು. ಎಷ್ಟು ಚೆನ್ನಾಗಿದೆ ಅಲ್ವಾ ಕಲ್ಲರು, ಇಷ್ಟು ಗ್ರೀನಾಗಿ ಬರುತ್ತೆ. ನೀವು ಹಂಗೆ ಬಾಯ್ಲ್ ಮಾಡಿದರೆ 5 ಮಿನಿಟ್ಸ್ ಬಾಯ್ಲ್ ಮಾಡಿ ಅದ್ರ ಮೇಲೆ ತಣ್ಣೀರಿಗೆ ಹಾಕಿ ಇದು ಮಾಡೋದು. ಅದಕ್ಕೆ ಹೇಳ್ತಾರೆ ಬ್ಲಾಂಚ್ ಅಂತೇಳಿ. ಇದು ಫಸ್ಟ್. ಇನ್ನೊಂದು ಸ್ಟೆಪ್ ನಾನು ನಿಮಗೆ ತೋರಿಸ್ತೀನಿ. ಸೊ ಅಷ್ಟು ಪಾಲಕಿಗೆ ನಾನು 3 ನೀರುಳ್ಳಿ ತೊಗೊಂಡಿದ್ದೀನಿ. 1.5 ಇಲಿ ಇದೆ ಆ್ಯಂಡ್ 1.5 ಇಲಿ ಚಾಪ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನನಗೆ ಒಗ್ಗರಣೆಗೆ. ಓಕೆ, ಇವಾಗ ನಾನು ಪನ್ನೀರನ್ನ ಕಟ್ ಮಾಡಿಬಿಟ್ಟು ಈ ಥರ ಕ್ಯೂಬ್ ಮಾಡಿ ಇವಾಗ ಬಾಯ್ಲ್ ಮಾಡೋಕ್ಕಿಡ್ತೀನಿ. ಇದು ಸ್ವಲ್ಪ ಹೊತ್ತು. ಗ್ಯಾಸ್ ಹಚ್ಚಿದ್ದೀನಿ. ಜಸ್ಟ್ ನೀರು ಕುದ್ದಾದ್ಮೇಲೆ ಜಸ್ಟ್ 5 ಮಿನಿಟ್ಸ್ ಇಡಬೇಕು. ಇದು ಆದಮೇಲೆ ಆಫ್ ಮಾಡಿಬಿಡಬೇಕು ಪನ್ನೀರ್. ಆವಾಗ ಸಾಫ್ಟಾಗಿ ಬರುತ್ತೆ. ಕೆಲವರು ಏನು ಮಾಡ್ತಾರೆ, ಪನ್ನೀರನ್ನ ಕಟ್ ಮಾಡಿ ಫ್ರೈ ಮಾಡ್ತಾರೆ. ಅದು ಅಷ್ಟೊಂದು ಸಾಫ್ಟ್ ಇರೋದಿಲ್ಲ, ಗಟ್ಟಿ ಇರುತ್ತೆ. ಇದು ತುಂಬ ಬೆಣ್ಣೆ ಥರ ಇರುತ್ತೆ ತಿನ್ನೋಕ್ಕೆ. ಓಕೆ, ಇದು ಬಂದು ಅನ್ಸಾಲ್ಟೆಡ್ ಬಟರ್, 1 ಕ್ಯೂಬ್ ಅಷ್ಟು. ಓಕೆ, ಇದು ಬಟರ್ ಹಾಕೋದಾಗಿದ್ರೆ ನೀವು ಪ್ಲೇನ್ ಬಟರ್ ಹಾಕಬಾರ್ದು. ಯಾಕಂದರೆ ಬಟರ್ ಅದು ಇದಾಗಿರೋದಿಲ್ಲಲ್ವಾ, ವಾಟ್ ಯು ಕಾಲ್, ಬೆಣ್ಣೆ ಆಗಿರುತ್ತೆ, ತುಪ್ಪ ಆಗಿರೋದಿಲ್ಲ. ತುಪ್ಪ ಮಾಡೋಕ್ಕಿಂತ ಫಸ್ಟ್ ಇದರಲ್ಲಿ ಒಂದು ಕಸ ಬರುತ್ತೆ ನೋಡಿ, ತುಪ್ಪ ಮಾಡೋದಿಗೆ ಆ ರೀತಿ ಆಗುತ್ತೆ. ಸೊ ಇದರಲ್ಲಿ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿದರೆ ಆ ಕಸ ಬರೋದು ಅವಾಯ್ಡ್ ಆಗುತ್ತೆ. ಓಕೆ, ಬೆಣ್ಣೆ ಹಾಕಿದರೆ ಆಲ್ವೇಸ್ ರಿಮೆಂಬರ್, ಎಣ್ಣೆ ಮಿಕ್ಸ್ ಮಾಡಲೇಬೇಕು ಚೂರು. ಓಕೆ, ಇವಾಗ ಇದು ಪನ್ನೀರ್ ಬಾಯ್ಲ್ ಆಗ್ತಾಯಿದೆ. ಸೊ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ. ಓಕೆ, ಜೀರಿಗೆ ಹಾಕಿದ ಮೇಲೆ ಆ ಚಾಪ್ ಮಾಡಿ ಇಟ್ಟಿದ್ದ ಈರುಳ್ಳಿನ ಹಾಕಿದ್ದೆ ನಾನು. ಸೊ ಇದು ಲಿಟಲ್ ಸಾಫ್ಟ್ನೆಸ್ ಬರೋದಕ್ಕೆ. ಓಕೆ, ಇವಾಗ ನೋಡಿ ಇದು ಆನಿಯನ್ ಹಿಂಗೆ ಆಗಿದೆ. ಸೊ ಇವಾಗ ನನ್ನದು ಸ್ಪೆಷಲಿಟಿ ಏನಪ್ಪ ಅಂತ ಹೇಳಿದರೆ, ಕಾಶ್ಮೀರಿ ಲಾಲ್ ಮಿರ್ಚ್, ಕೊತ್ತಂಬರಿ ಪೌಡರ್, ಜೀರಾ ಪೌಡರ್, ಹಲ್ದಿ ಪೌಡರ್, ಗರಂ ಮಸಾಲ. ಓಕೆ, ಇವಾಗ ನಾನು ಇದಕ್ಕೆ ಹಾಕ್ತೇನೆ. ಕೆಲವರೆಲ್ಲ ಮತ್ತೆ ಹಾಕ್ತಾರೆ, ಅದು ಮಸಾಲ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಇವಾಗ ನೀರುಳ್ಳಿ ಇದರಲ್ಲಿ ಸ್ವಲ್ಪ ಇದಾದರೆ ಮಸಾಲ ಫ್ರೈ ಆಗಿ ಚೆಂದ ಸ್ಮೆಲ್ ಬರುತ್ತೆ. ಓಕೆ, ದೆನ್ ಐ ಪುಟ್ ಆಲ್ಸೋ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದಮೇಲೆ ಹಿಂಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಇವಾಗ ನಾನು ನೀರುಳ್ಳಿ 1.5 ನೀರುಳ್ಳಿ ಚಾಪ್ ಮಾಡಿದ್ದು ಈ ಮಸಾಲೆಗೆ ಹಾಕ್ಬಿಡ್ತೀನಿ. ಮಿಕ್ಸ್ ಇಟ್ ವೆಲ್. ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ಈಗ 1.5 ಟೊಮೆಟೊ ಗ್ರೈಂಡ್ ಮಾಡೋಣ. ಓಕೆ, ಇವಾಗ ನೋಡಿ ಇದು ಮಸಾಲೆ ಚೆಂದ ಫ್ರೈ ಆಗಿ ಘಮ ಅಂತ ಸ್ಮೆಲ್ ಬರ್ತಿದೆ. ದಿಸ್ ಈಸ್ 1.5 ಟೊಮೆಟೊ ಹಾಕ್ತೀನಿ. ಮಿಕ್ಸ್ ಮಾಡಿ ತುಂಬ ಚೆಂದ ಮಾಡಿ. ಓಕೆ ಗಾಯ್ಸ್, ಟೊಮೆಟೊ ಫ್ರೈ ಆಗಿದೆ. ಐ ಪುಟ್ ಲಿಟಲ್ ಸಾಲ್ಟ್, ಯಾಕಂದರೆ ಪನ್ನೀರ್ಗೆ ಜಾಸ್ತಿ ಸಾಲ್ಟ್ ಹೇಳ್ಕೊಳ್ಳೋದಿಲ್ಲ.
ಪ್ಲಸ್ ಅದು ಪಾಲಕ್, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದೆ. ಮತ್ತು ಬೇಕಾದರೆ ಟೇಸ್ಟ್ ನೋಡಿ ಹಾಕ್ಬೋದು. ಇವಾಗ ಈ ಪೇಸ್ಟ್, ದಿಸ್ ಇಸ್ ಪಾಲಕ್ ಸ್ಪಿನಾಚ್ ಪೇಸ್ಟ್, ಅಲ್ಲಿ ಮಿಕ್ಸ್ ಮಾಡಿ ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೀದಾ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಹಿಂಗೆ ಗುಜು ಅಂತ ಬಾಯ್ಲ್ ಮಾಡಿ ಹಾಕಿದರೆ ಇಷ್ಟು ಚೆನ್ನಾಗಿ ಕಲರ್ ಬರಲ್ಲ, ಗೊತ್ತಾಯ್ತಾ? ಓಕೆ ಡಿಯರ್ ಫ್ರೆಂಡ್ಸ್, ಇದು ನೋಡಿ ಎಲ್ಲ ಪ್ರೋಸೆಸ್ ಫಿನಿಶ್ ಆಯಿತು. ಸಾಲ್ಟ್ ಕಡಿಮೆ ಇತ್ತು, ಸಾಲ್ಟ್ ಹಾಕಿದೆ. ಇವಾಗ ನಾನು ಇದಕ್ಕೆ ಪನ್ನೀರ್ ಹಾಕ್ತೀನಿ. ಸೀದಾ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಓಕೆ, ನಾನು ನಿಮಗೆ ಹೇಳ್ತಿದ್ದಲ್ವಾ, ಅದು ಈ ಥರ ನೀರಿಗೆ ಹಾಕಿದರೆ ತುಂಬ ಸ್ಪಂಜಿ ಚೆನ್ನಾಗಿ ಬರುತ್ತೆ ಅಂತ. ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಪನ್ನೀರ್. ಓಕೆ, ಮೈ ಪನ್ನೀರ್ ಮಸಾಲ, ಪನ್ನೀರ್ ಪಾಲಕ್ ಮಸಾಲ. ಇದಕ್ಕೆ ಬಟಾಣಿನೂ ಹಾಕ್ಬೋದು, ಗ್ರೀನ್ ಬಟಾಣಿ. ಇದು ಚಪಾತಿ ಯಾ ಪರೋಟ ಜೊತೆಗೆ, ಯಾ ವೈಟ್ ರೈಸ್, ಗೀ ರೈಸ್, ಜಿಂಜರ್ ರೈಸ್, ಅದ್ರ ಜೊತೆಗೆಲ್ಲ ತಿನ್ನೋಕ್ಕೆ ತುಂಬ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು. ನನ್ನ ವಿಡಿಯೋ ಫುಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾರ್ಟ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.